ದಿನಗಳ ಕಳೆಯಿತು. ಎಸ್ಐಟಿ ಫಾರ್ಮ್ ಆದ ನಂತರದಲ್ಲಿ 7 ದಿನ ಉತ್ಖನನವನ್ನ ನಡೆಸಿದ್ರು. ಭಾನುವಾರ ಒಂದು ರಜೆ ಕೊಟ್ಟಿದ್ದು ಬಿಟ್ರೆ ಬಾಕಿ ಉಳಿದಂತ 7 ದಿನಗಳಲ್ಲೂ ಕೂಡ ಉತ್ಖನನವನ್ನ ನಡೆಸಲಾಯಿತು. ಇವತ್ತು 8ನೇ ದಿನ, 13ನೇ ಪ್ಲೇಸ್, 13ನೇ ಮಾರ್ಕಿಂಗ್. ಆ ಪಾಯಿಂಟ್ ನಲ್ಲಿ ಹಾಗಾದ್ರೆ ಮಹಾ ರಹಸ್ಯ ಅಡಗಿದ್ಯಾ ಅನ್ನುವಂತ ಪ್ರಶ್ನೆ. ಈ ದೂರುದಾರ ವ್ಯಕ್ತಿ, ನಿಗೂಢ ವ್ಯಕ್ತಿ 13ನೇ ಪಾಯಿಂಟ್ ಅನ್ನ ಬಹಳ ಸ್ಟ್ರೆಸ್ ಮಾಡಿ ಹೇಳಿದ್ದ. 11, 12, 13ರಲ್ಲಿ 100 ಶವಗಳನ್ನ ಹೂತು ಹಾಕಲಾಗಿದೆ ಅನ್ನುವಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದ. 11, 12ರಲ್ಲಿ ಏನೂ ಕೂಡ ಸಿಕ್ಕಿಲ್ಲ. ಮಹತ್ವದ ಯಾವುದೇ ರೀತಿಯ ಸಾಕ್ಷ್ಯಗಳು ಸುಳಿವಾಗ್ಲಿ, ಯಾವುದೇ ರೀತಿಯ ಅಸ್ಥಿಪಂಜರಗಳಾಗ್ಲಿ ಸಿಕ್ಕಿಲ್ಲ. ಹಾಗಾದ್ರೆ 13ರಲ್ಲಿ, ಪಾಯಿಂಟ್ ನಂಬರ್ 13ರಲ್ಲಿ ಈ ಮಹಾ ರಹಸ್ಯ ಅಡಗಿದ್ಯಾ ಅನ್ನುವಂತ ಪ್ರಶ್ನೆ ಈಗ ಸದ್ಯಕ್ಕಿದೆ. ಕ್ಲೈಮ್ಯಾಕ್ಸ್ ಹಂತಕ್ಕೆ ಈಗಾಗಲೇ ಮಾರ್ಕ್ ಮಾಡಿದಂತ ಪ್ರದೇಶಗಳನ್ನ ಗಮನಿಸಿದ್ರೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಈ ಆಪರೇಷನ್ ಬಂದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಆದ್ರೆ ಇನ್ನಷ್ಟು ಮಾರ್ಕಿಂಗ್ ಅನ್ನ ಮಾರ್ಕ್ ಮಾಡ್ತಾರಾ, ಇನ್ನಷ್ಟು ಪಾಯಿಂಟ್ ಗಳನ್ನ ಮಾರ್ಕ್ ಮಾಡ್ತಾರಾ, ಅಥವಾ ಇದೇ ಕ್ಲೈಮ್ಯಾಕ್ಸ್ ಹಂತಾನ ಅನ್ನುವಂತ ಪ್ರಶ್ನೆ. ಆಪರೇಷನ್ ಅಸ್ಥಿಪಂಜರ ಕ್ಲೈಮ್ಯಾಕ್ಸ್ ಹಂತ ತಲುಪ್ತಾ ಇದೆ. ಇವತ್ತು 8ನೇ ದಿನದ ಉತ್ಖನನ 13ನೇ ಪಾಯಿಂಟ್. ರಣರೋಚಕ ತಿರುವಿಗೆ ಸಾಕ್ಷಿ ಆಗುತ್ತಾ ಇವತ್ತಿನ ಉತ್ಖನನ. 13ನೇ ಸ್ಥಳದಲ್ಲಿ ಶೋಧ ಕಾರ್ಯಕ್ಕೆ ಎಸ್ಐಟಿ ಈಗ ತಯಾರಿಯನ್ನ ಮಾಡಿಕೊಂಡಿದೆ. ನಿಗೂಢ ವ್ಯಕ್ತಿಯ ಸಮ್ಮುಖದಲ್ಲೇ ಈ ಶೋಧ ಕಾರ್ಯ ನಡೀತಾ ಇದೆ. ಇವತ್ತು ಕೂಡ ಅದೇ ಪ್ರೊಸೀಜರ್ ಪ್ರಕಾರ ನಡೆಯುತ್ತೆ. ಇವತ್ತಿನ ಉತ್ಖನನ ಇದೆಯಲ್ಲ, ಇದು ತೀವ್ರ ಕುತೂಹಲವನ್ನ ಮೂಡಿಸಿರೋದು. ಕಾರಣ ರಸ್ತೆಯ ಪಕ್ಕದಲ್ಲೇ ಇರುವಂತಹ 13ನೇ ಪಾಯಿಂಟ್. ರಸ್ತೆಯ ಪಕ್ಕದಲ್ಲೇ ಇದೆ, 10 ಅಡಿ ಇರೋದು ರಸ್ತೆಗೂ ಆ ಪಾಯಿಂಟ್ಗೂ. ಹಾಗಾಗಿ ಇಲ್ಲಿ ಶವವನ್ನ ಹೂತು ಹಾಕಿದ್ದಾರಂತಂದ್ರೆ ಹೇಗೆ ಅನ್ನುವಂತ ಪ್ರಶ್ನೆ ಜನಸಾಮಾನ್ಯರನ್ನ ಕಾಡ್ತಾ ಇದ್ರೆ ಏನ್ ಸಿಗುತ್ತೆ ಅನ್ನುವಂತ ಕುತೂಹಲ ಎಸ್ಐಟಿ ಸೇರಿದಂತೆ ಅನೇಕರಿಗೆ ಈಗ ಕಾಡ್ತಾ ಇದೆ. ನಿರ್ಣಾಯಕ ಘಟ್ಟವನ್ನ ಹಾಗಾದ್ರೆ ಈ ತನಿಖೆ ತಲುಪಿದ್ಯಾ ಅನ್ನುವಂತ ಪ್ರಶ್ನೆ ಕೂಡ ಕಾಡ್ತಾ ಇದೆ. 7 ದಿನಗಳ ಕಳೆಯಿತು. ಎಸ್ಐಟಿ ಫಾರ್ಮ್ ಆದ ನಂತರದಲ್ಲಿ 7 ದಿನ ಉತ್ಖನನವನ್ನ ನಡೆಸಿದ್ರು. ಭಾನುವಾರ ಒಂದು ರಜೆ ಕೊಟ್ಟಿದ್ದು ಬಿಟ್ರೆ ಬಾಕಿ ಉಳಿದಂತ 7 ದಿನಗಳಲ್ಲೂ ಕೂಡ ಉತ್ಖನನವನ್ನ ನಡೆಸಲಾಯಿತು. ಇವತ್ತು 8ನೇ ದಿನ, 13ನೇ ಪ್ಲೇಸ್, 13ನೇ ಮಾರ್ಕಿಂಗ್. ಆ ಪಾಯಿಂಟ್ ನಲ್ಲಿ ಹಾಗಾದ್ರೆ ಮಹಾ ರಹಸ್ಯ ಅಡಗಿದ್ಯಾ ಅನ್ನುವಂತ ಪ್ರಶ್ನೆ. ಈ ದೂರುದಾರ ವ್ಯಕ್ತಿ, ನಿಗೂಢ ವ್ಯಕ್ತಿ 13ನೇ ಪಾಯಿಂಟ್ ಅನ್ನ ಬಹಳ ಸ್ಟ್ರೆಸ್ ಮಾಡಿ ಹೇಳಿದ್ದ. 11, 12, 13ರಲ್ಲಿ 100 ಶವಗಳನ್ನ ಹೂತು ಹಾಕಲಾಗಿದೆ ಅನ್ನುವಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದ. 11, 12ರಲ್ಲಿ ಏನೂ ಕೂಡ ಸಿಕ್ಕಿಲ್ಲ. ಮಹತ್ವದ ಯಾವುದೇ ರೀತಿಯ ಸಾಕ್ಷ್ಯಗಳು ಸುಳಿವಾಗ್ಲಿ, ಯಾವುದೇ ರೀತಿಯ ಅಸ್ಥಿಪಂಜರಗಳಾಗ್ಲಿ ಸಿಕ್ಕಿಲ್ಲ. ಹಾಗಾದ್ರೆ 13ರಲ್ಲಿ, ಪಾಯಿಂಟ್ ನಂಬರ್ 13ರಲ್ಲಿ ಈ ಮಹಾ ರಹಸ್ಯ ಅಡಗಿದ್ಯಾ ಅನ್ನುವಂತ ಪ್ರಶ್ನೆ ಈಗ ಸದ್ಯಕ್ಕಿದೆ. ಕ್ಲೈಮ್ಯಾಕ್ಸ್ ಹಂತಕ್ಕೆ ಈಗಾಗಲೇ ಮಾರ್ಕ್ ಮಾಡಿದಂತ ಪ್ರದೇಶಗಳನ್ನ ಗಮನಿಸಿದ್ರೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಈ ಆಪರೇಷನ್ ಬಂದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಆದ್ರೆ ಇನ್ನಷ್ಟು ಮಾರ್ಕಿಂಗ್ ಅನ್ನ ಮಾರ್ಕ್ ಮಾಡ್ತಾರಾ, ಇನ್ನಷ್ಟು ಪಾಯಿಂಟ್ ಗಳನ್ನ ಮಾರ್ಕ್ ಮಾಡ್ತಾರಾ, ಅಥವಾ ಇದೇ ಕ್ಲೈಮ್ಯಾಕ್ಸ್ ಹಂತಾನ ಅನ್ನುವಂತ ಪ್ರಶ್ನೆ. ಆಪರೇಷನ್ ಅಸ್ಥಿಪಂಜರ ಕ್ಲೈಮ್ಯಾಕ್ಸ್ ಹಂತ ತಲುಪ್ತಾ ಇದೆ. ಇವತ್ತು 8ನೇ ದಿನದ ಉತ್ಖನನ 13ನೇ ಪಾಯಿಂಟ್. ರಣರೋಚಕ ತಿರುವಿಗೆ ಸಾಕ್ಷಿ ಆಗುತ್ತಾ ಇವತ್ತಿನ ಉತ್ಖನನ. 13ನೇ ಸ್ಥಳದಲ್ಲಿ ಶೋಧ ಕಾರ್ಯಕ್ಕೆ ಎಸ್ಐಟಿ ಈಗ ತಯಾರಿಯನ್ನ ಮಾಡಿಕೊಂಡಿದೆ. ನಿಗೂಢ ವ್ಯಕ್ತಿಯ ಸಮ್ಮುಖದಲ್ಲೇ ಈ ಶೋಧ ಕಾರ್ಯ ನಡೀತಾ ಇದೆ. ಇವತ್ತು ಕೂಡ ಅದೇ ಪ್ರೊಸೀಜರ್ ಪ್ರಕಾರ ನಡೆಯುತ್ತೆ. ಇವತ್ತಿನ ಉತ್ಖನನ ಇದೆಯಲ್ಲ, ಇದು ತೀವ್ರ ಕುತೂಹಲವನ್ನ ಮೂಡಿಸಿರೋದು. ಕಾರಣ ರಸ್ತೆಯ ಪಕ್ಕದಲ್ಲೇ ಇರುವಂತಹ 13ನೇ ಪಾಯಿಂಟ್. ರಸ್ತೆಯ ಪಕ್ಕದಲ್ಲೇ ಇದೆ, 10 ಅಡಿ ಇರೋದು ರಸ್ತೆಗೂ ಆ ಪಾಯಿಂಟ್ಗೂ. ಹಾಗಾಗಿ ಇಲ್ಲಿ ಶವವನ್ನ ಹೂತು ಹಾಕಿದ್ದಾರಂತಂದ್ರೆ ಹೇಗೆ ಅನ್ನುವಂತ ಪ್ರಶ್ನೆ ಜನಸಾಮಾನ್ಯರನ್ನ ಕಾಡ್ತಾ ಇದ್ರೆ ಏನ್ ಸಿಗುತ್ತೆ ಅನ್ನುವಂತ ಕುತೂಹಲ ಎಸ್ಐಟಿ ಸೇರಿದಂತೆ ಅನೇಕರಿಗೆ ಈಗ ಕಾಡ್ತಾ ಇದೆ. ನಿರ್ಣಾಯಕ ಘಟ್ಟವನ್ನ ಹಾಗಾದ್ರೆ ಈ ತನಿಖೆ ತಲುಪಿದ್ಯಾ ಅನ್ನುವಂತ ಪ್ರಶ್ನೆ ಕೂಡ ಕಾಡ್ತಾ ಇದೆ. 7 ದಿನಗಳ ಕಳೆಯಿತು. ಎಸ್ಐಟಿ ಫಾರ್ಮ್ ಆದ ನಂತರದಲ್ಲಿ 7 ದಿನ ಉತ್ಖನನವನ್ನ ನಡೆಸಿದ್ರು. ಭಾನುವಾರ ಒಂದು ರಜೆ ಕೊಟ್ಟಿದ್ದು ಬಿಟ್ರೆ ಬಾಕಿ ಉಳಿದಂತ 7 ದಿನಗಳಲ್ಲೂ ಕೂಡ ಉತ್ಖನನವನ್ನ ನಡೆಸಲಾಯಿತು. ಇವತ್ತು 8ನೇ ದಿನ, 13ನೇ ಪ್ಲೇಸ್,
13ನೇ ಮಾರ್ಕಿಂಗ್. ಆ ಪಾಯಿಂಟ್ ನಲ್ಲಿ ಹಾಗಾದ್ರೆ ಮಹಾ ರಹಸ್ಯ ಅಡಗಿದ್ಯಾ ಅನ್ನುವಂತ ಪ್ರಶ್ನೆ. ಈ ದೂರುದಾರ ವ್ಯಕ್ತಿ, ನಿಗೂಢ ವ್ಯಕ್ತಿ 13ನೇ ಪಾಯಿಂಟ್ ಅನ್ನ ಬಹಳ ಸ್ಟ್ರೆಸ್ ಮಾಡಿ ಹೇಳಿದ್ದ. 11, 12, 13ರಲ್ಲಿ ನೂರಾರು ಶವಗಳನ್ನ ಹೂತು ಹಾಕಲಾಗಿದೆ ಅನ್ನುವಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದ. 11, 12ರಲ್ಲಿ ಏನೂ ಕೂಡ ಸಿಕ್ಕಿಲ್ಲ. ಮಹತ್ವದ ಯಾವುದೇ ರೀತಿಯ ಸಾಕ್ಷ್ಯಗಳು, ಸುಳಿವಾಗ್ಲಿ ಯಾವುದೇ ರೀತಿಯ ಅಸ್ಥಿಪಂಜರಗಳಾಗ್ಲಿ ಸಿಕ್ಕಿಲ್ಲ. ಹಾಗಾದ್ರೆ 13ರಲ್ಲಿ, ಪಾಯಿಂಟ್ ನಂಬರ್ 13ರಲ್ಲಿ ಈ ಮಹಾ ರಹಸ್ಯ ಅಡಗಿದ್ಯಾ ಅನ್ನುವಂತ ಪ್ರಶ್ನೆ ಈಗ ಸದ್ಯಕ್ಕಿದೆ ಕ್ಲೈಮ್ಯಾಕ್ಸ್ ಹಂತಕ್ಕೆ. ಈಗಾಗಲೇ ಮಾರ್ಕ್ ಮಾಡಿದಂತ ಪ್ರದೇಶಗಳನ್ನ ಗಮನಿಸಿದ್ರೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಈ ಆಪರೇಷನ್ ಬಂದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಆದ್ರೆ ಇನ್ನಷ್ಟು ಮಾರ್ಕಿಂಗ್ ಅನ್ನ ಮಾರ್ಕ್ ಮಾಡ್ತಾರಾ, ಇನ್ನಷ್ಟು ಪಾಯಿಂಟ್ ಗಳನ್ನ ಮಾರ್ಕ್ ಮಾಡ್ತಾರಾ, ಅಥವಾ ಇದೇ ಕ್ಲೈಮ್ಯಾಕ್ಸ್ ಹಂತಾನ ಅನ್ನುವಂತ ಪ್ರಶ್ನೆ. ಆಪರೇಷನ್ ಅಸ್ಥಿಪಂಜರ ಕ್ಲೈಮ್ಯಾಕ್ಸ್ ಹಂತ ತಲುಪ್ತಾ ಇದೆ. ಇವತ್ತು 8ನೇ ದಿನದ ಉತ್ಖನನ 13ನೇ ಪಾಯಿಂಟ್. ರಣರೋಚಕ ತಿರುವಿಗೆ ಸಾಕ್ಷಿ ಆಗುತ್ತಾ ಇವತ್ತಿನ ಉತ್ಖನನ. 13ನೇ ಸ್ಥಳದಲ್ಲಿ ಶೋಧ ಕಾರ್ಯಕ್ಕೆ ಎಸ್ಐಟಿ ಈಗ ತಯಾರಿಯನ್ನ ಮಾಡಿಕೊಂಡಿದೆ. ನಿಗೂಢ ವ್ಯಕ್ತಿಯ ಸಮ್ಮುಖದಲ್ಲೇ ಈ ಶೋಧ ಕಾರ್ಯ ನಡೀತಾ ಇದೆ. ಇವತ್ತು ಕೂಡ ಅದೇ ಪ್ರೊಸೀಜರ್ ಪ್ರಕಾರ ನಡೆಯುತ್ತೆ. ಇವತ್ತಿನ ಉತ್ಖನನ ಇದೆಯಲ್ಲ, ಇದು ತೀವ್ರ ಕುತೂಹಲವನ್ನ ಮೂಡಿಸಿರೋದು. ಕಾರಣ ರಸ್ತೆಯ ಪಕ್ಕದಲ್ಲೇ ಇರುವಂತಹ 13ನೇ ಪಾಯಿಂಟ್. ರಸ್ತೆಯ ಪಕ್ಕದಲ್ಲೇ ಇದೆ. 10 ಅಡಿ ಇರೋದು ರಸ್ತೆಗೂ ಆ ಪಾಯಿಂಟ್ಗೂ. ಹಾಗಾಗಿ ಇಲ್ಲಿ ಶವವನ್ನ ಹೂತು ಹಾಕಿದ್ದಾರಂತಂದ್ರೆ ಹೇಗೆ ಅನ್ನುವಂತ ಪ್ರಶ್ನೆ ಜನಸಾಮಾನ್ಯರನ್ನ ಕಾಡ್ತಾ ಇದ್ರೆ ಏನ್ ಸಿಗುತ್ತೆ ಅನ್ನುವಂತ ಕುತೂಹಲ ಎಸ್ಐಟಿ ಸೇರಿದಂತೆ ಅನೇಕರಿಗೆ ಈಗ ಕಾಡ್ತಾ ಇದೆ. ನಿರ್ಣಾಯಕ ಘಟ್ಟವನ್ನ ಹಾಗಾದ್ರೆ ಈ ತನಿಖೆ ತಲುಪಿದ್ಯಾ ಅನ್ನುವಂತ ಪ್ರಶ್ನೆ ಕೂಡ ಕಾಡ್ತಾ ಇದೆ. 7 ದಿನಗಳ ಕಳೆಯಿತು. ಎಸ್ಐಟಿ ಫಾರ್ಮ್ ಆದ ನಂತರದಲ್ಲಿ 7 ದಿನ ಉತ್ಖನನವನ್ನ ನಡೆಸಿದ್ರು. ಭಾನುವಾರ ಒಂದು ರಜೆ ಕೊಟ್ಟಿದ್ದ ಬಿಟ್ರೆ ಬಾಕಿ ಉಳಿದಂತ 7 ದಿನಗಳಲ್ಲೂ ಕೂಡ ಉತ್ಖನನವನ್ನ ನಡೆಸಲಾಯಿತು. ಇವತ್ತು 8ನೇ ದಿನ, 13ನೇ ಪ್ಲೇಸ್, 13ನೇ ಮಾರ್ಕಿಂಗ್. ಆ ಪಾಯಿಂಟ್ ನಲ್ಲಿ ಹಾಗಾದ್ರೆ ಮಹಾ ರಹಸ್ಯ ಅಡಗಿದ್ಯಾ ಅನ್ನುವಂತ ಪ್ರಶ್ನೆ. ಈ ದೂರುದಾರ ವ್ಯಕ್ತಿ, ನಿಗೂಢ ವ್ಯಕ್ತಿ 13ನೇ ಪಾಯಿಂಟ್ ಅನ್ನ ಬಹಳ ಸ್ಟ್ರೆಸ್ ಮಾಡಿ ಹೇಳಿದ್ದ. 11, 12, 13ರಲ್ಲಿ ನೂರಾರು ಶವಗಳನ್ನ ಹೂತು ಹಾಕಲಾಗಿದೆ ಅನ್ನುವಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದ. 11, 12ರಲ್ಲಿ ಏನೂ ಕೂಡ ಸಿಕ್ಕಿಲ್ಲ. ಮಹತ್ವದ ಯಾವುದೇ ರೀತಿಯ ಸಾಕ್ಷ್ಯಗಳು, ಸುಳಿವಾಗ್ಲಿ ಯಾವುದೇ ರೀತಿಯ ಅಸ್ಥಿಪಂಜರಗಳಾಗ್ಲಿ ಸಿಕ್ಕಿಲ್ಲ. ಹಾಗಾದ್ರೆ 13ರಲ್ಲಿ, ಪಾಯಿಂಟ್ ನಂಬರ್ 13ರಲ್ಲಿ ಈ ಮಹಾ ರಹಸ್ಯ ಅಡಗಿದ್ಯಾ ಅನ್ನುವಂತ ಪ್ರಶ್ನೆ ಈಗ ಸದ್ಯಕ್ಕಿದೆ ಕ್ಲೈಮ್ಯಾಕ್ಸ್ ಹಂತಕ್ಕೆ. ಈಗಾಗಲೇ ಮಾರ್ಕ್ ಮಾಡಿದಂತ ಪ್ರದೇಶಗಳನ್ನ ಗಮನಿಸಿದ್ರೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಈ ಆಪರೇಷನ್ ಬಂದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಆದ್ರೆ ಇನ್ನಷ್ಟು ಮಾರ್ಕಿಂಗ್ ಅನ್ನ ಮಾರ್ಕ್ ಮಾಡ್ತಾರಾ, ಇನ್ನಷ್ಟು ಪಾಯಿಂಟ್ ಗಳನ್ನ ಮಾರ್ಕ್ ಮಾಡ್ತಾರಾ, ಅಥವಾ ಇದೇ ಕ್ಲೈಮ್ಯಾಕ್ಸ್ ಹಂತಾನ ಅನ್ನುವಂತ ಪ್ರಶ್ನೆ. ಆಪರೇಷನ್ ಅಸ್ಥಿಪಂಜರ ಕ್ಲೈಮ್ಯಾಕ್ಸ್ ಹಂತ ತಲುಪ್ತಾ ಇದೆ. ಇವತ್ತು 8ನೇ ದಿನದ ಉತ್ಖನನ 13ನೇ ಪಾಯಿಂಟ್. ರಣರೋಚಕ ತಿರುವಿಗೆ ಸಾಕ್ಷಿ ಆಗುತ್ತಾ ಇವತ್ತಿನ ಉತ್ಖನನ. 13ನೇ ಸ್ಥಳದಲ್ಲಿ ಶೋಧ ಕಾರ್ಯಕ್ಕೆ ಎಸ್ಐಟಿ ಈಗ ತಯಾರಿಯನ್ನ ಮಾಡಿಕೊಂಡಿದೆ. ನಿಗೂಢ ವ್ಯಕ್ತಿಯ ಸಮ್ಮುಖದಲ್ಲೇ ಈ ಶೋಧ ಕಾರ್ಯ ನಡೀತಾ ಇದೆ. ಇವತ್ತು ಕೂಡ ಅದೇ ಪ್ರೊಸೀಜರ್ ಪ್ರಕಾರ ನಡೆಯುತ್ತೆ. ಇವತ್ತಿನ ಉತ್ಖನನ ಇದೆಯಲ್ಲ, ಇದು ತೀವ್ರ ಕುತೂಹಲವನ್ನ ಮೂಡಿಸಿರೋದು. ಕಾರಣ ರಸ್ತೆಯ ಪಕ್ಕದಲ್ಲೇ ಇರುವಂತಹ 13ನೇ ಪಾಯಿಂಟ್. ರಸ್ತೆಯ ಪಕ್ಕದಲ್ಲೇ ಇದೆ. 10 ಅಡಿ ಇರೋದು ರಸ್ತೆಗೂ ಆ ಪಾಯಿಂಟ್ಗೂ. ಹಾಗಾಗಿ ಇಲ್ಲಿ ಶವವನ್ನ ಹೂತು ಹಾಕಿದ್ದಾರಂತಂದ್ರೆ ಹೇಗೆ ಅನ್ನುವಂತ ಪ್ರಶ್ನೆ ಜನಸಾಮಾನ್ಯರನ್ನ ಕಾಡ್ತಾ ಇದ್ರೆ ಏನ್ ಸಿಗುತ್ತೆ ಅನ್ನುವಂತ ಕುತೂಹಲ ಎಸ್ಐಟಿ ಸೇರಿದಂತೆ ಅನೇಕರಿಗೆ ಈಗ ಕಾಡ್ತಾ ಇದೆ. ನಿರ್ಣಾಯಕ ಘಟ್ಟವನ್ನ ಹಾಗಾದ್ರೆ ಈ ತನಿಖೆ ತಲುಪಿದ್ಯಾ ಅನ್ನುವಂತ ಪ್ರಶ್ನೆ ಕೂಡ ಕಾಡ್ತಾ ಇದೆ.